ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಭಾರತೀನಗರ ಪೊಲೀಸರು 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಈ ಹಿಂದಿನದ್ದು ಒಂದು ವಿಡಿಯೋ ಇತ್ತು. ಇದೇ ಬಿಕ್ಲು ಶಿವನಿಗೆ ಒಂದು ಗ್ಯಾಂಗ್ ಆವಾಜ್ ಹಾಕುವಂತ ವಿಡಿಯೋ. ಅದರಲ್ಲಿ ಇದ್ದಂಥವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಮಲ್ ಅಂತ ಒಬ್ಬ, ಉಳಿದ ಆರೋಪಿಗಳನ್ನು ಸೇರಿ ಕೃತ್ಯಕ್ಕೆ ಬಳಸಿರುವಂತಹ ವಾಹನ, ಮಾರಕಾಸ್ತ್ರವನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸದ್ಯ ಆರೋಪಿಗಳನ್ನ ಪೊಲೀಸರು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ஃப்ரெண்டுன்றதுனால ஒன்று சூட் பண்ணி விட்டுங்கிற லவடா தப்பிடுங்க. எந்த சுண்ணி அவங்க அம்மா ஒரு மயிரும் பிடுங்க முடியல. என்ன பண்றேன் வேலை பண்றேன். நான் முடிஞ்சதை பார்த்துக்கிறேன். ஐய் ரவி ಕೆಲಸ ಮಾಡಿ ನೀನು பார்த்துறேன். நான் என் பூல் எங்கள் அம்மா இவர் சொல்கிறாரு ஆயிடல டான் என்ன பின்ன பின்ன ஐய் ಕೆಲಸ ಮಾಡಿ ನೀನು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ನಿನ್ನೆ ರಾತ್ರಿ ಆದಂಥ ಮರ್ಡರ್, ಆಮೇಲೆ ಶಾಸಕರ ಹೆಸರು ಬಂತು. ನ್ಯೂಸ್ ಫಸ್ಟ್ಗೂ ಪ್ರತಿಕ್ರಿಯಿಸಿದ್ರು. ಭೈರತಿ ಬಸವರಾಜ್ ನೋಡ್ತಾ ಇದ್ವಿ. ಇಲ್ಲಿವರೆಗಿನ ಕೇಸ್ ಡೀಟೇಲ್ಸ್ ಏನ್ ಗೊತ್ತಾಗ್ತಾ ಇದೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಸ್ವತಃ ಶಾಸಕರಾದಂತಹ ಭೈರತಿ ಬಸವರಾಜ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾವು ಗಮನಿಸ್ತಾ ಇದ್ವಿ. ಈತ ಯಾರು, ಇದೇನ್ ಜಮೀನ್ ವಿವಾದ, ಯಾವ ಕಾರಣಕ್ಕೆ ಕೊಲೆ ಆಗಿದೆ, ನನ್ನ ಹೆಸರು ಇದ್ರಲ್ಲಿ ಹೇಗೆ ಬಂತು, ಯಾವುದೊಂದರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ. ಆದರೆ ನನ್ನ ಮೇಲೆ FIR ಆಗಿದೆ ಅನ್ನೋದು ಗೊತ್ತಾಗಿದ್ದೇ ನನಗೆ ನಿಮ್ಮ ವಾಹಿನಿಯಿಂದ. ಅಲ್ಲಿವರೆಗೂ ನನಗೆ ವಿಚಾರನೇ ಗೊತ್ತಿಲ್ಲ. ಅಧಿಕಾರಿಗಳಾಗ್ಲಿ ನನಗೆ ಹೇಳಬೇಕಾಗಿತ್ತು, ಅಥವಾ ಇದಕ್ಕೆ ಮುಂಚೆನೇ ಅವ್ರಿಗೆ ಗೊತ್ತಿದ್ದಿದ್ರೆ ಕರೆದು ಅದರ ಬಗ್ಗೆ ಕೇಳಬೇಕಾಗಿತ್ತು. ಏನೊಂದು ಆಗಿಲ್ಲ. ಈಗ ನೋಡಿದ್ರೆ ಯಾವುದೋ ಮರ್ಡರ್ ಕೇಸಲ್ಲಿ ನನ್ನ ಹೆಸರನ್ನ ಸೇರಿಸಿದ್ದಾರೆ. ರಾಜಕೀಯವಾಗಿ ಆ ರೀತಿ ಏನಾದರೂ ಮಾಡಿರ್ಬೋದು, ಆದರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನುವಂಥ ಧೈರ್ಯ ನನಗಿದೆ. ಹೀಗಾಗಿ ಯಾವುದೇ ಅಂಜಿಕೆ ಇಲ್ಲದೆ ಅದರ ಬಗ್ಗೆ ನಾನು ಪ್ರತಿಕ್ರಿಯಿಸ್ತಾ ಇದ್ದೇನೆ ಅಂತ ಹೇಳಿದ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಜ್ವಲ್, ಸೋ ಫಾರ್ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ ಏನ್ ಗೊತ್ತಾಗ್ತಾ ಇದೆ? ವಿಜಯ್, ಶಿವ ಅಲಿಯಾಸ್ ಬಿಕ್ಲು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲಿ 5ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರ ತಾಯಿ, ಅಂದರೆ ಶಿವ ಅವರ ತಾಯಿ ನೀಡಿರುವಂತಹ ದೂರಿನ ಆಧಾರದ ಮೇಲೆ ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ 5ರ ವಿರುದ್ಧ FIR ದಾಖಲಾಗಿದೆ. ಅದರಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರು A5 ಆರೋಪಿಯಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಹಿಂದೆ ಅಂದರೆ ಕಿತ್ತಗಾನ ಹಳ್ಳಿ ಅನ್ನುವಂಥದ್ದು ಏನಿದೆ, ಆ ಒಂದು ಊರಿನಲ್ಲಿ ಸಂಬಂಧಪಟ್ಟಂತೆ ಒಂದು ಜಮೀನಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವ್ಯಾಜ್ಯ ಆಗಿರುತ್ತೆ. ಅದರಲ್ಲಿ ಒಂದು ಗಲಾಟೆ ಕೂಡ ಆಗಿರುತ್ತೆ. ಆ ಒಂದು ಜಮೀನನ್ನ ಈ ಶಿವ ಏನಿರ್ತಾನೆ, ಈತ ತನ್ನ ಹೆಸರಿಗೆ GPA ಅನ್ನ ಮಾಡ್ಕೊಂಡಿರ್ತಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರ ಬೆಂಬಲಿಗರಾದಂತಹ ಜಗದೀಶ್, ಕಿರಣ್ ಅವರೆಲ್ಲ ಏನಿರ್ತಾರೆ ಅಂತ ಹೇಳಿದ್ರೆ ಒಂದು ಆವಾಜನ್ನ ಹಾಕಿರ್ತಾರೆ. ಆ GPA ಅನ್ನ ನನ್ನ ಹೆಸರಿಗೆ ನೀನು ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಒತ್ತಡವನ್ನ ಹಾಕಿರ್ತಾರೆ. ಅಷ್ಟೇ ಅಲ್ಲದೆ ಒಮ್ಮೆ ಈ ಹಿಂದೆ ಅವರ ಶೆಡ್ಗೆ ನುಗ್ಗಿ ಕೂಡ ಅಲ್ಲಿ ಗಲಾಟೆಯನ್ನ ಮಾಡಿರ್ತಾರೆ. ಹಾಗೆ ಅಲ್ಲಿದ್ದಂತಹ ಮಹಿಳೆಯರನ್ನ ಹೊರ ಹಾಕಿರ್ತಾರೆ ಅನ್ನುವಂತಹ ಒಂದು ಆರೋಪವನ್ನ ಅವರು FIR ನಲ್ಲಿ ಮಾಡ್ತಾ ಇರುವಂತದ್ದು. ಇದಕ್ಕೆ ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಕಾರಣ ಈ ಒಂದು ಕೊಲೆಗೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿ ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತಂದ್ರೆ ಇಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈಗಾಗಲೇ 5ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅವರು ಕೊಲೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ತಲೆಮರೆಸಿಕೊಂಡಿದ್ರು. ಅವರನ್ನ ಈಗಾಗಲೇ ಹುಡುಕಿಕೊಂಡು ಬಂದು ವಿಚಾರಣೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಅವರಿಂದ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಯಾಕಾಗಿ ಕೊಲೆಯನ್ನ ಮಾಡಿದ್ರು, ಈ ಹಿಂದೆ ಇವರಿಗೆ ಕೊಲೆ ಮಾಡಲಿಕ್ಕೆ ಉದ್ದೇಶ ಏನು, ಹಾಗೆ ಈ ಕೊಲೆಯ ಹಿಂದೆ ಬೇರೆ ಯಾರಾದ್ರೂ ಇದ್ದಾರಾ, ನಿಮಗೆ ಯಾರಾದ್ರೂ ಸುಪಾರಿ ಕೊಟ್ಟಿದ್ದಾರಾ, ಇವೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಈಗ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇರೋದ್ರಿಂದಾಗಿ ಅವರಿಗೂ ಕೂಡ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ತಾಯಿ ನೇರವಾಗಿ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು. ಹಾಗೆ FIR ನಲ್ಲಿ ಅವರನ್ನ A5 ಆರೋಪಿಯನ್ನಾಗಿ ಮಾಡಿರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ತನಿಖೆಯನ್ನ ಕೂಡ ಮಾಡಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಈಗ ಭೈರತಿ ಬಸವರಾಜ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾಗಿದ್ರೆ ಅವರು ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ವಿಚಾರಣೆಗೆ ಹಾಜರಾಗಿ ಈ ಒಂದು ವಿಚಾರಣೆಗೆ ಅಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಏನಾದರೂ ಮಾಹಿತಿ ಇದ್ರೆ ಅದನ್ನ ಕೂಡ ಕೊಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ನೇರವಾಗಿ ಭೈರತಿ ಬಸವರಾಜ್ ಅವರು ಭಾಗಿ ಆಗಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆದ್ರೆ ಪರೋಕ್ಷವಾಗಿ ಏನಾದರೂ ಭಾಗಿಯಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಅವರ ಬೆಂಬಲಿಗರು ಅಂತ ಹೇಳಲಾಗ್ತಾ ಇರುವಂಥದ್ದು. ಜಗದೀಶ್ ಆಗಿರ್ಬೋದು, ಕಿರಣ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಇವರ ಬೆಂಬಲಿಗರು ಅಂತ ಹೇಳ್ತಾ ಇರೋದ್ರಿಂದಾಗಿ ಇದರಲ್ಲಿ ಏನಾದರೂ
ಪಾತ್ರ ಇದೆಯಾ ಅಥವಾ ಇವರೇನಾದ್ರು ಕುಮ್ಮಕ್ ಕೊಟ್ಟಿದ್ರ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ಈಗ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ನ ಮುಖಾಂತರವಾಗಿ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ ಜಗದೀಶ್ ಮತ್ತೆ ಕಿರಣ್ ರವರ ಕಾಲ್ ಡೀಟೇಲ್ಸ್ ಅನ್ನ ತೆಗಿತಾರೆ. ಈ ಸಂದರ್ಭದಲ್ಲಿ ಭೈರತಿ ಬಸವರಾಜು ಅವರಿಗೆ ಇವರೇನಾದ್ರೂ ಕರೆ ಮಾಡಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಾಗೆ ಸಿಡಿಆರ್ ಮತ್ತೆ ಟವರ್ ಡಂಪ್ ಮುಖಾಂತರವೂ ಕೂಡ ಇವರೇನಾದ್ರೂ ಒಟ್ಟಿಗೆ ಭೇಟಿಯಾಗಿದ್ದೆಲ್ಲಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಈ ಹಿಂದೆ ಅಂದ್ರೆ 2023ರಲ್ಲೂ ಕೂಡ ಈ ರೀತಿಯ ಒಂದು ದೂರನ್ನ ಕೊಡಲಾಗಿರುತ್ತೆ. ಕಮಿಷನರ್ ಬೆಂಗಳೂರು ಪೊಲೀಸ್ ಕಮಿಷನರ್ಗೂ ಕೂಡ ದೂರನ್ನ ಕೊಟ್ಟಿರ್ತಾರೆ. ಹಾಗೆ ಪೊಲೀಸ್ ಠಾಣೆಗೂ ಕೂಡ ಶಿವು ಅವರು ಒಂದು ದೂರನ್ನ ಕೊಟ್ಟಿರ್ತಾರೆ. ಅಂದ್ರೆ ಈ ರೀತಿಯಲ್ಲಿ ನನಗೆ ಪ್ರಾಣ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅನ್ನುವಂತ ಒಂದು ದೂರನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಎನ್ಕ್ವೈರಿ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಹಿಂದಿನ ಒಂದು ಪ್ರಕರಣದ ಡೀಟೇಲ್ಸ್ ಅನ್ನ ಕೂಡ ಪಡೆಯುವಂತ ಒಂದು ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅನಂತರದಲ್ಲಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ಯಾವ ಎಲ್ಲಾ ರೀತಿಯ ಒಂದು ಸಾಕ್ಷಿ ಆಧಾರಗಳೇನಾದ್ರೂ ಭೈರತಿ ಬಸವರಾಜು ಅವರ ವಿರುದ್ಧ ಸಿಕ್ಕಂತ ಸಂದರ್ಭದಲ್ಲಿ ಮಾತ್ರ ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಕೊಲೆ ಆದಂತ ಸ್ಥಳದಲ್ಲಿ ಅವರೇನು ಇರಲಿಲ್ಲ. ಹಾಗಾಗಿ ಅವರನ್ನ ತತ್ಕ್ಷಣಕ್ಕೆ ಅರೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮೊದಲಿಗೆ ನೋಟಿಸ್ ಅನ್ನ ಕೊಡಬೇಕಾಗುತ್ತೆ. ಇನ್ನು ಪ್ರಮುಖವಾಗಿ ಈ ಏನು 5 ಜನ ಬಂದು ಕೊಲೆಯನ್ನ ಮಾಡಿ ಹೋಗಿದ್ದಾರೆ ಅನ್ನುವಂತ ಒಂದು ಆರೋಪ ಏನಿದೆ, ಆ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಂಪೂರ್ಣವಾದಂತಹ ಒಂದು ಸಿಸಿಟಿವಿಯನ್ನು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಅನಂತರದಲ್ಲಿ ಆ ಒಂದು ಘಟನೆ ನಡೆದಂತಹ ಸ್ಥಳಕ್ಕೆ ಸಂಬಂಧಪಟ್ಟಂತೆ ಇವರು ಎಷ್ಟು ಗಂಟೆಗಳ ಮುಂಚೆ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕಿರುವಂತದ್ದು. ಇಲ್ಲಿ ಶಿವ ಅಲಿಯಾಸ್ ಬಿಕ್ಲು ಏನಿರ್ತಾರೆ ಇವರು ಮನೆಯಲ್ಲಿರ್ತಾರೆ. ಆ ಸಂದರ್ಭದಲ್ಲಿ 8 ಗಂಟೆ ಸುಮಾರಿಗೆ ಅವರು ಮನೆಯಿಂದ ಹೊರ ಬರ್ತಾರೆ. ಮನೆಯಿಂದ ಹೊರ ಬಂದಂತಹ ವೇಳೆಯಲ್ಲಿ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆಗಿ ಅವರನ್ನ ಸಾಯಿಸಿರೋದೇನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅವರ ತಾಯಿ ನೀಡಿರುವಂತಹ ದೂರಿನಲ್ಲೂ ಕೂಡ ಅದೇ ಅಂಶವನ್ನ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಅವರು ಮನೆಯಿಂದ ಹೊರ ಬಂದ ನಂತರದಲ್ಲಿ ಅವರನ್ನ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಆ ಒಂದು FIR ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಮೆನ್ಷನ್ ಆಗಿರೋದ್ರಿಂದಾಗಿ ಈಗ ಪೊಲೀಸರು ಕೂಡ ಅವರಿಗೆ ನೋಟಿಸ್ ಕೊಡ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಭೈರತಿ ಬಸವರಾಜ್ ಅವರು ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾರೆ, ಹಾಗೆ ತನಿಖೆಗೆ ಯಾವ ರೀತಿಯಲ್ಲಿ ಸಹಕರಿಸ್ತಾರೆ ಅನ್ನುವಂಥದ್ದೇನಿದೆ ಅದು ಪ್ರಮುಖವಾಗ್ತಾ ಹೋಗುತ್ತೆ. ಇಲ್ಲಿ ಭೈರತಿ ಬಸವರಾಜ್ ಅವರು ಏನಾದರೂ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅವರನ್ನ ಬಂಧಿಸುವಂತ ಒಂದು ಸಾಧ್ಯತೆಯೂ ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಿದ್ದಂತಹ ಒಂದು ಗಲಾಟೆ ಏನಿತ್ತು ಅದು ಕೊಲೆಯಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದೇ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಭೈರತಿ ಬಸವರಾಜ್ ಅವರು ಯಾವ ರೀತಿಯಲ್ಲಿ ಹಾಗಾದ್ರೆ ಪೊಲೀಸರಿಗೆ ಸಹಕಾರವನ್ನ ಕೊಡ್ತಾರೆ ಅನ್ನುವಂಥದ್ದು ಪ್ರಮುಖವಾದಂತಹ ಒಂದು ವಿಚಾರ ಆಗಿರುವಂತದ್ದು. ವಿಜಯ್, ಪ್ರಜ್ವಲ್, ಈಗ ಏನು 5 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದಾರೆ, ಇವರು ಶಾಸಕರ ಬೆಂಬಲಿಗರು ಅನ್ನೋದಾ, ಅದು ಆರೋಪನಾ, ಅಥವಾ ಈ ಎಲ್ಲರೂ MLA ಭೈರತಿ ಬಸವರಾಜ್ ಜೊತೆ ಒಡನಾಟ ಹೊಂದಿದ್ದು ಹೌದಾ? ಅದರ ಬಗ್ಗೆ ಏನಾದ್ರೂ ತಿಳಿದು ಬರ್ತಾ ಇದೆಯಾ? ವಿಜಯ್, ಈಗ ಸದ್ಯಕ್ಕೆ ಎನ್ಕ್ವೈರಿ ಆಗ್ತಾ ಇದೆ. ಅಂದ್ರೆ ಅವರ ಮೊಬೈಲ್ ಫೋನ್ ಅನ್ನ ಕೂಡ ವಶಕ್ಕೆ ಪಡೆದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಟ್ಯಾಕ್ಟ್ ನಲ್ಲಿ ಇದ್ರ ಅಥವಾ ಇರ್ಲಿಲ್ವಾ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಭೈರತಿ ಬಸವರಾಜ್ ಒಬ್ರು ಜನಪ್ರತಿನಿಧಿ, MLA ಆಗಿದ್ದಂಥವ್ರು, ಹಾಗೆ ಮಾಜಿ ಮಿನಿಸ್ಟರ್ ಕೂಡ ಹೌದು. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಜನ ಬರ್ತಾರೆ, ಇವ್ರು ನಮಗೆ ಪರಿಚಯ ಅಂತ ಹೇಳ್ತಾರೆ, ಫೋಟೋ ತೆಗೆಸ್ಕೊಳ್ತಾರೆ. ಈ ರೀತಿಯ ಸಾಕಷ್ಟು ಇನ್ಸಿಡೆಂಟ್ಗಳು ಯಾವಾಗಲೂ ಕೂಡ ನಡೀತಾನೆ ಇರುತ್ತೆ. ಹಾಗಾಗಿ ಇದು ಒಂದೇ ಅಂದ್ರೆ ಇವ್ರು ಹೇಳ್ತಿರುವಂತಹ ಆಧಾರದ ಮೇಲೆಯೇ ಎಲ್ಲವನ್ನ ಕೂಡ ಡಿಸೈಡ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಪೊಲೀಸರಿಗೂ ಕೂಡ ಪೂರಕವಾದಂತಹ ಸಾಕ್ಷಿಗಳೇನಿವೆ ಅದು ಪ್ರಮುಖವಾಗ್ತಾ ಹೋಗುತ್ತೆ. ಅಂದ್ರೆ ಭೈರತಿ ಬಸವರಾಜ್ ವಿರುದ್ಧವಾಗಿ ಅವರಿಗೆ ಯಾವ್ದಾದ್ರು ಸಾಕ್ಷಿಗಳು ಸಿಕ್ಕಂತ ಸಂದರ್ಭದಲ್ಲಿ ಮಾತ್ರ ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಬೆಂಬಲಿಗರು ಅನ್ನುವಂಥದ್ದಾಗಿರ್ಬೋದು ಅಥವಾ ಕಾರ್ಯಕರ್ತರು ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲವೂ ಸರ್ವೇ ಸಾಮಾನ್ಯವಾಗಿರುವಂತಹ ಒಂದು ವಿಚಾರ ಕೂಡ ಹೌದು. ಯಾಕೆ ಅಂದ್ರೆ ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಅವರೊಂದಿಗೆ ಸಾಕಷ್ಟು ಜನ ಬಂದು ಭೇಟಿ ಆಗ್ತಾರೆ, ಫೋಟೋ ತೆಗೆಸಿಕೊಳ್ತಾರೆ, ಹಾಗೆ ಕಾಂಟ್ಯಾಕ್ಟ್ ನಂಬರ್ ಅನ್ನು ಕೂಡ ಕೊಟ್ಟಿರ್ತಾರೆ, ಹಾಗೆ ಕಾಲ್ ಮಾಡಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಕೂಡ ಹೇಳ್ಕೊಂಡಿರ್ಬೋದು. ಈ ರೀತಿಯ ಇನ್ಸಿಡೆಂಟ್ಗಳು ಸಾಕಷ್ಟು ನಡೆದಿರಬಹುದು. ಇಲ್ಲಿ ಆ ಪ್ರಶ್ನೆ ಇಲ್ಲಿ ಪ್ರಮುಖವಾಗಿರುವಂತ ಅಂದ್ರೆ ಇವರೆಲ್ಲರೂ ಕೂಡ ಇವರ ಬೆಂಬಲಿಗರು ಹೌದಾ ಅಥವಾ ಅಲ್ವಾ, ಇವರೊಂದಿಗೆ ನಿರಂತರವಾಗಿ ಕಾಂಟ್ಯಾಕ್ಟ್ ನಲ್ಲಿ ಇದ್ರಾ ಅಥವಾ ಇರ್ಲಿಲ್ವಾ, ಇದ್ರ ಬಗ್ಗೆ ಈಗ ಪೊಲೀಸರು ಎನ್ಕ್ವೈರಿ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಇವರು ಅವರೊಂದಿಗೆ ಯಾವಾಗಲೂ ಕೂಡ ಮಾತನಾಡ್ತಾ ಇದ್ದು ಅಥವಾ ಈ ವಿಚಾರವಾಗಿ ಅವರೊಂದಿಗೆ ಚರ್ಚೆ ಆಗಿದ್ದೆ ಹೌದಾಗಿದ್ರೆ ಅಥವಾ ವಾಟ್ಸ್ಆಪ್ ಮೆಸೇಜ್ಗಳನ್ನ ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಯಾವುದಾದ್ರೂ ಎವಿಡೆನ್ಸ್ ಸಿಕ್ಕಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಪೊಲೀಸರು ಮುಂದಿನ ಒಂದು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಅಂದ್ರೆ ಕೇವಲ ಒಂದು ಮಾತಿನ ಆಧಾರದ ಮೇಲೆ ಅವರಿಗೆ ಇವರಿಗೆ ಲಿಂಕ್ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಯಾವುದೇ ಇದರಲ್ಲೂ ಕೂಡ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಈಗ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ತನಿಖೆಯ ನಂತರದಲ್ಲಿ ಯಾವ ರೀತಿಯ ವಿಚಾರಗಳು ಹೊರಬರುತ್ತೆ, ಯಾವ ರೀತಿಯಲ್ಲಿ ಹಾಗಾದ್ರೆ ಈ ಒಂದು ಪ್ರಕರಣಕ್ಕೆ ಅವರು ತಳುಕು ಹಾಕೊಂಡಿದ್ದಾರಾ ಅಥವಾ ಇಲ್ವಾ, ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿರುವಂತ. ಇಲ್ಲಿ ಅವರು ತಾಯಿ ಹೇಳ್ತಾ ಇರುವಂತದ್ದೇನು ಅಥವಾ ಈ ಹಿಂದೆ ಶಿವ ಕೊಟ್ಟಿರುವಂತಹ ಕಂಪ್ಲೇಂಟ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಹೌದಾ ಅಲ್ವಾ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂತಹ ಒಂದು ವಿಚಾರ. ಅದನ್ನೇ ಈಗ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಾಗಾದ್ರೆ ಒಂದೊಮ್ಮೆ ಅವರೇ ಏನಾದ್ರೂ ಹೇಳಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕಾಗುತ್ತೆ. ಅದನ್ನು ಕೂಡ ಈಗಾಗಲೇ ತನಿಖೆ ಮಾಡ್ತಾ ಇರುವಂತದ್ದು. ಅದರಲ್ಲಿ ಏನಾದ್ರೂ ಇವರ ಹೆಸರು ಕೇಳಿ ಬಂದಿದ್ದಾಗಿದ್ರೆ ಖಂಡಿತವಾಗಿಯೂ ಕೂಡ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಲೇಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಬಿಡ್ಲಿಕ್ಕೆ ಬರೋದಿಲ್ಲ. ಒಂದೊಮ್ಮೆ ಈ ರೀತಿ ಅಂದ್ರೆ ಆರೋಪಿಗಳು ಯಾರು ಕೂಡ ಅವರ ಹೆಸರನ್ನ ಹೇಳ್ತಾ ಇಲ್ಲ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಮಾತ್ರ ಪೊಲೀಸರಿಗೆ
ಪೊಲೀಸರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಆ ಸ್ಥಳದಲ್ಲೂ ಕೂಡ ಬೈರತಿ ಬಸವರಾಜ್ ಅವರು ಇರಲಿಲ್ಲ. ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಬೈರತಿ ಬಸವರಾಜ್ ಅವರು ಎಲ್ಲಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾರೆ. ಅದಕ್ಕಿಂತ ಒಂದು ವಾರದ ಹಿಂದೆ ಅಥವಾ 15 ದಿನದ ಹಿಂದೆ ಏನಾದರೂ ಇವರು ಆರೋಪಿಗಳೊಂದಿಗೆ ಬೈರತಿ ಬಸವರಾಜ್ ಅವರು ಟಚ್ಚಲ್ಲಿದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಾರೆ. ಆ ಎಲ್ಲಾ ಒಂದು ತನಿಖೆಯನ್ನು ಆಧರಿಸಿಕೊಂಡೇ ಮುಂದಿನ ಒಂದು ಹಂತಕ್ಕೆ ಪೊಲೀಸರು ಕೂಡ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲದೆ ಹೋದಂತ ಪಕ್ಷದಲ್ಲಿ ಅವರು ಯಾವುದೇ ಒಂದು ಮುಂದಿನ ಒಂದು ಹಂತವನ್ನ ಅಂದ್ರೆ ಮುಂದಿನ ಯಾವುದೇ ಪ್ರೊಸೀಜರ್ನ ಕೂಡ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.